ಪ್ರೇಸ್ ಲಾರ್ಡ್ ಪ್ರೀತಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ದೇವರ ಕೃಪೆಯಿಂದ ಚೆನ್ನಾಗಿದ್ದೀರಾ ಎಂಬುದನ್ನು ಭಾವಿಸ್ತೇನೆ. ಇವತ್ತು ದೇವರ ವಾಕ್ಯದ ಮುಖಾಂತರ ಮಾತಾಡೋಣ. ಈ ವಾಕ್ಯ ಏನೆಂಬುದಾಗಿ ನೋಡುವಾಗ 1 ಕೊರಿಂಥಿ 13:13 ಹೀಗೆ ಹೇಳುತ್ತೆ, ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುವ, ಇದರಲ್ಲಿ ದೊಡ್ಡದು ಪ್ರೀತಿ ಎಂಬುದಾಗಿ. ದೇವರು ಏಕೆ ತನ್ನ ಸತ್ಯವೇದದಲ್ಲಿ ಪ್ರೀತಿಯನ್ನು ಇಷ್ಟು ದೊಡ್ಡದಾಗಿ ಮೆನ್ಷನ್ ಮಾಡಿದ್ದಾನೆಂದ್ರೆ, ದೇವರು ಪ್ರೀತಿಯ ಸ್ವರೂಪನಾಗಿದ್ದಾನೆ. ಆದರೆ ನಾವು ಏನು ಮಾಡ್ತಿದ್ದೀವಿ ಅಂದರೆ, ನಮ್ಮ ಶತ್ರುವನ್ನು ಬೈತಿದ್ದೇವೆ, ಹೊಡಿತಿದ್ದೇವೆ, ಅನೇಕ ರೀತಿಯಲ್ಲಿ ಮಾಡ್ತಿದ್ದೇವೆ. ಆಮೇಲೆ ನೀನು ಅನ್ಕೊಂತಿದ್ದೀನಿ ನಾ ದೊಡ್ಡವನಾಗ್ತಿದ್ದೀನಿ, ನನಗೆ ಗೌರವ ಹೆಚ್ಚಾಗ್ತಿದೆ ಎಂಬುದಾಗಿ. ಒಂದು ಮಾತು ಕೇಳು, ನೀನು ಶತ್ರುವನ್ನು ಪ್ರೀತಿಸುವುದಾದರೆ ನೀ ದೊಡ್ಡವನಾಗಿ ಕಾಣ್ತೀಯ. ಜನರ ಕಣ್ಣಿಗಲ್ಲ, ಸರ್ವಶಕ್ತನಾದ ದೇವರ ಕಣ್ಣಿಗೆ. ಏಕೆಂದ್ರೆ ದೇವರು ನಿನ್ನ ಪ್ರೀತಿ ಮಾಡುವ ಸಲುವಾಗಿ ಆತನು ಕೊಡೆ ಹೇಟೆಗಳನ್ನು ತಿಂದ. ದೇವರನ್ನ ಪ್ರೀತಿ ಮಾಡುವ ಸಲುವಾಗಿ ಆತನು ಉಗುಳಿಸಿಕೊಂಡ. ದೇವರನ್ನ ಪ್ರೀತಿ ಮಾಡುವ ಸಲುವಾಗಿ ಆತನು ಸಿಲ್ವೆ ಮೇಲೆ ಬಿದ್ದ. ದೇವರನ್ನ ಪ್ರೀತಿ ಸಲುವಾಗಿ ಆತನು ಸತ್ತು ಮತ್ತೆ 3 ದಿನ ಎದ್ದು ಬಂದ. ಪ್ರೀತಿ ದೇವರ ಮಕ್ಕಳೇ, ಏಕೆಂದ್ರೆ ದೇವರು ನಿನ್ನನ್ನು ಪ್ರೀತಿಸುವ ಸಲುವಾಗಿ ಆತನು ತನ್ನ ಸ್ವರ್ಗವನ್ನು ತ್ಯಜಿಸಿ ನಿನಗಾಗಿ ಭೂಲೋಕದಲ್ಲಿ ಬಂದು ಅನೇಕ ಕಷ್ಟಗಳನ್ನು ಪಟ್ಟ. ಆದ್ರೆ ನೀನು ಶ್ರಮಿಸುವುದಾದರೆ ದೇವರು ನಿನ್ನ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡುವಂತನಾಗಿದ್ದಾನೆ. ನಿನ್ನ ಕುಟುಂಬದಲ್ಲಿ ಅದ್ಭುತ ಕಾರ್ಯ ಮಾಡುವಂತನಾಗಿದ್ದಾನೆ. ನಿನ್ನ ಜೀವಿತವನ್ನು ಎಲ್ಲ ದೇವರು ಉಜ್ವಲವಾಗಿ ದೇವರು ತರುವಂತವಾಗಿದ್ದಾನೆ. ಪ್ರೀತಿ ದೇವರ ಮಕ್ಕಳೇ, ಹಾಗಾಗಿ ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ಓದು, ದೇವರನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋ, ಹಾಗೆ ಜನರಿಗೆ ಸಹ ಅರ್ಥ ಮಾಡಿಸು. ಈ ವಾಕ್ಯವನ್ನು ಅನೇಕ ಜನರಿಗೆ ಶೇರ್ ಮಾಡಿ, ಏಕೆಂದ್ರೆ ಈ ವಾಕ್ಯ ಅನೇಕ ಜನರಿಗೆ ತಲುಪಿ ಅವರು ಸಹ ರಕ್ಷಣೆ ಮಾರ್ಗಕ್ಕೆ ಬರಬೇಕು. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.